ರೊಮಾರಿಯೋ ಶೆಫರ್ಡ್ ಇರಪ್ಪ ಅಲ್ಲ, ನಿನ್ಗೊಂದು ನಮಸ್ಕಾರ. ಫ್ರೇಮಲ್ಲಿ ಇದೀನೋ ಇಲ್ಲ ಗೊತ್ತಿಲ್ಲ, ನಿಮ್ಗೊಂದು ನಮಸ್ಕಾರ. ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ ಇವರಿಬ್ರು ಇವತ್ತು ಆಡ್ಲಿಲ್ಲ ಅಂದಿದ್ರೆ ಯಪ್ಪ ಎಂತ ಚೋಕು. ನಿಜವಾಗ್ಲೂ ಹೇಳ್ತಿದ್ದೀನಿ, ಎಷ್ಟು ಬೇಜಾರಾಯ್ತು ಮ್ಯಾಚ್ ನೋಡಿ ಅಂತ. ಬೌಲಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದವರು. ಭುವಿ ಎಲ್ಲ ಸಖತ್ತಾಗಿ ಬೌಲ್ ಮಾಡಿಕೊಟ್ರು. ಒಂದು ನಾರ್ಮಲ್ ಟಾರ್ಗೆಟ್ ಇದು, ಮೀನ್ ಸ್ವಲ್ಪ ನಾರ್ಮಲ್ ಆಗಿ ಆಡ್ಕೊಂಡು ಹೋದ್ರೆ ಒಂದಿಬ್ಬರು ನಿಂತ್ಕೊಂಡ್ರೆ ಟಾರ್ಗೆಟ್ ಮುಗ್ದೋಗ್ತಿತ್ತು. ಆ ತರ ಒಂದು ಮ್ಯಾಚ್ ನ ಈ ರೇಂಜ್ಗ ಆಲ್ಮೋಸ್ಟ್ ಸೋಲ್ತಾ ಇದ್ರು. ಈ ಮ್ಯಾಚ್ ಗೆಲ್ಲ ಕಾರಣ ಭುವಿ, ಕೃಣಾಲ್ ಪಾಂಡ್ಯ ಅಂದ್ರು, ಇನ್ನೊಬ್ರು ಇದ್ದಾರೆ, ಅವ್ರು ಬೌಲರ್ ಭಾವ, ಅವರು ಒಂದು ರೀಸನ್ ನಾವು ಗೆಲ್ಲೋದಕ್ಕೆ. ಆ ವ್ಯಕ್ತಿ ಯಾಕೆ ಕೊಡ್ತಾನೆ ಇದ್ದಾನೆ, 16 ರನ್ ತಾನೇ ಬೇಕು ನಿಮ್ಗೆ, ನಾನು ಹಾಕ್ತೀನಿ, ಹೊಡ್ಕೊಂಡು ಹೋಗ್ರಿ ಅಂತ. 16 ಅಲ್ಲ, 14-13, 3 ವೈಡು, 1 ನೋಬಾಲು, ಇಷ್ಟೆಲ್ಲ ಹಾಕಿನೂ ರೊಮಾರಿಯೋ ಶೆಫರ್ಡ್ 10 ಬಾಲ್ ಆಡಿ 4 ರನ್ನು. ಸ್ವಾಮಿ, ನನಗೆ ನಿಜ ಹೇಳ್ತೀನಿ, ನೀವು ಆಡ್ಸಿಲ್ಲ ಅಂದ್ರೂ ನೀವು ಸೋತ್ರು ಪರವಾಗಿಲ್ಲ, ಪ್ಲೀಸ್ ನನಗೆ ನೆಕ್ಸ್ಟ್ ಮ್ಯಾಚ್ ಇಂದ ರೊಮಾರಿಯೋ ಶೆಫರ್ಡ್ ನೋಡೋದು ಇಷ್ಟ ಆಗ್ತಿಲ್ಲ ಬ್ರೋ, ಪ್ಲೀಸ್. ಬ್ಯಾಟಿಂಗ್ ಅಲ್ಲಿ ನೀವು ಅವ್ರು ನಂಬ್ಕೊಂಡು ಫಿನಿಶರ್ ಅನ್ಕೊಂಡು ತುಂಬಾ ಲೇಟ್ ಆಗಿ ಕಳಿಸ್ತಾ ಇದ್ದೀರಾ. ಸಖತ್ ಬ್ಯಾಕ್ ಫೈರ್ ಆಗ್ತಾನೆ ಇದೆ, ಎಲ್ಲಾ ಮ್ಯಾಚು ಬ್ಯಾಕ್ ಫೈರ್ ಆಗ್ತಾ ಇದೆ. ಈ ಮ್ಯಾಚ್ನು ಅವ್ರು ಲಾಸ್ಟ್ ಗಂಟೆ ಆಡಿದ್ರೆ ನಾವು ಸೋಲ್ತಾ ಇದ್ವಿ. ಅದಂತೂ ಶೋರ್ ಶಾಟ್. ಅವ್ರು ಔಟ್ ಆಗಿದ್ರಿಂದ ಭುವಿ ಬಂದು ಸಖತ್ತಾಗಿ ಒಂದು 6 ಹೊಡೆದ್ರು. ಯಪ್ಪ, ಅಲ್ಲಿ ಬಂತು ಜೀವ, ಅಲ್ಲಿ ಹೊಟ್ಟೋಗಿತ್ತು. ಅಲ್ರ ಭುವಿ ಬಂದ ತಕ್ಷಣ ಇವಾಗ ಮುಗೀತು ಕತೆ ಅನ್ಕೊಂಡಿದ್ದು. ಲಾಸ್ಟ್ ಅಲ್ಲಿ 2 ರನ್ ಓಡಿದ್ರು. ಸ್ವಾಮಿ, ಅದು ಭಾವ, ಅವ್ರು ಅಲ್ಲಿ ಹೆಲ್ಪ್ ಮಾಡಿದ್ರು. ಕೈಗೆ ಬಂತು ಬಾಲು, ಅಲ್ಲೇ ತಡೆದು ನಿಲ್ಲಿಸ್ಬೋದಿತ್ತು, ತಡೆದು ಆ ಕಡೆ ಬಿಟ್ಟು 2 ರನ್ ಬಿಟ್ಕೊಟ್ರು. ಇದು ನಾವು ಗೆದ್ವಿ ಅನ್ನೋದಕ್ಕಿಂತ ಮುಂಬೈ ಇಂಡಿಯನ್ಸ್ ಅವರು ಗೆಲ್ಲಕ್ ಬಿಟ್ರು ಅಷ್ಟೇ. ಅವ್ರು ಸ್ವಲ್ಪ ವರ್ಸ್ಟಾಗಿ ಹಾಕಿದ್ರು ಲಾಸ್ಟ್ ಓವರ್. ಬುಮ್ರಾ ಸಖತ್ತಾಗಿ ಹಾಕಿ ಒಂದು 14 ರನ್ ಕೈಯಲ್ಲಿ ಕೊಟ್ಟು, ಅದು ಅಷ್ಟು ಸ್ಟ್ರಗಲ್ ಮಾಡ್ತಾರೆ. ರೊಮಾರಿಯೋ ಶೆಫರ್ಡ್ ವಿಕೆಟ್ ತೆಗೆದು ಸೋತ್ರು ಅಂದ್ರೆ ಅವರು. ಇದು ನಾವು ಗೆದ್ದಿದ್ದಲ್ಲ, ಅವರು ಸೋತಿದ್ದು. ಹೆದೆ ಬಡಿತ ಸಕ್ಕತ್ತಾಗಿ ಹೊಡಿತಾ ಇದೆ. ನಿಜವಾಗ್ಲೂ ಸೋತಿದ್ರೆ ಅಂತೂ ನಾನು ಟೆನ್ಷನ್ ಆಗ್ಬಿಡ್ತಾ ಇದ್ದೆ. ಈ ಮ್ಯಾಚ್ ಸೋತಿದ್ರೆ ಅಂತೂ ಹೆಂಗ್ ಹೋಗಿದ್ರಿ ಸ್ವಾಮಿ. ಟೇಬಲ್ ಟಾಪ್ ಅಲ್ಲಿದ್ದಾರೆ, ಬಟ್ ನನಗೆ ಯಾವುದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ವಿನ್ನಿಂದ. ಇದೊಂದು ಸೋಲು, ಇದು ಸೋಲ್ ತರಾನೇ ನೋಡ್ಬೇಕಿತ್ತು. ನಾವು ಸೋತ್ವಿ ಅಂತ ನೋಡ್ಬೇಕಿತ್ತು. ಏನೋ ಒಂದು 2 ಪಾಯಿಂಟ್ ಬಂದಿದೆ ಬಿಟ್ರೆ, ನಮ್ ಬ್ಯಾಟಿಂಗ್ ಅಂತೂ ವರ್ಸ್ಟ್. ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಆಡ್ತಿದ್ರು ಅದಕ್ಕೂ ಹೆಂಗೆ ಅಪೋಸಿಟ್ ಆಗಿ ಆಡ್ತಾ ಇದಾರೆ. ವಿರಾಟ್ ಕೊಹ್ಲಿ ಅವ್ರು ಏನ್ ಫಸ್ಟ್ ಬಾಲ್ ಅಂತ ಪಿಚ್ಚಲ್ಲಿ ಹೊಡೆಯಕ್ ಹೋದ್ರು ಅಂತ ನಿಜವಾಗ್ಲೂ ಅರ್ಥ ಆಗಿಲ್ಲ. ಅದು ಜಸ್ಟ್ 160 ಟಾರ್ಗೆಟ್ ಇರ್ಬೇಕಾದ್ರೆ ನೀವು 40 ಬಾಲ್ಗೆ 50 ಆಡಿದ್ರು ಕೂಡ ಇವತ್ತು ವಿರಾಟ್ ಕೊಹ್ಲಿ ಆರಾಮಾಗಿ ನಾವು ಗೆಲ್ತಿದ್ವಿ. ಕೃಣಾಲ್ ಪಾಂಡ್ಯ ಒಂದು ಒಳ್ಳೆ ಟೈಮಲ್ಲಿ ಸಖತ್ತಾಗಿ ಆಡಿದ್ರು. ಸ್ವಾಮಿ ಗೊತ್ತಿಲ್ಲ. ಸೊ ಫಸ್ಟ್ ಥಿಂಗ್, ನೆಕ್ಸ್ಟ್ ಮ್ಯಾಚ್ ಇಂದ ಏನ್ ಮಾಡ್ಬೇಕು ಅಂದ್ರೆ, ಬೆತ್ತಲ್ ನನಗೆ ಯಾಕೋ ಅವ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಯ್ತು. ಆ ಮನುಷ್ಯ ಏನಷ್ಟು ಆಡ್ತಿಲ್ಲ. ಸಾಲ್ಟ್ ಬಂದ್ರೆ ಸಾಲ್ಟ್ ಹಾಕೊಳ್ಳಿ, ಬೆತ್ತಲ್ ಇಲ್ವ ಅಂದ್ರೆ ಆ ಜೋರ್ಡನ್ ಕಾಕ್ಸ್ ಅಂತ ಯಾರೋ ಒಬ್ಬಿದ್ದಾರೆ, ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟು ನೋಡಿ. ಜಿತೇಶ್ ಶರ್ಮಾ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಸಖತ್ತಾಗಿ ಬರ್ತಾ ಇತ್ತು ಬ್ಯಾಟಿಗೆ ಇವತ್ತು, ಅವ್ರಿಗೆ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಬೇಡದೆ ಇರೋ ಶಾಟ್ ಅದು ಜಿತೇಶ್ ಶರ್ಮಾ ಇಂದ. ಆ ಒಂದು ಶಾಟ್ ಹೊಡೆದ್ರು, ಸರಿ ಬಿಡಿ, ಔಟ್ ಆದ್ರೆ ಔಟ್ ಆಗ್ತಾರೆ, 18 ರನ್ ಹೊಡ್ಕೊಟ್ರು ಅಂದಿದ ತಕ್ಷಣ ನೆಕ್ಸ್ಟ್ ಟಿಮ್ ಡೇವಿಡ್ ಬಂದು ಫಸ್ಟ್ ಬಾಲ್ ಔಟ್ ಆದ್ಮೇಲೆ ಮುಗಿದ ಕತೆ ಅಂತಾನೆ ಬಂದಿದ್ದು. ಸೊ ಜಿತೇಶ್ ಶರ್ಮಾನು ಅಟ್ಲೀಸ್ಟ್ ನೋಡ್ಕೊಂಡು ಆಡಬೇಕಿತ್ತು. ನನಗೆ ನಿಜವಾಗ್ಲೂ ಏನೋ ಗೊತ್ತಿಲ್ಲ, ಅವ್ರು ತಿರ್ಗಾ ಬ್ಯಾಕ್ ಮಾಡ್ತಾರೆ. ಅದಕ್ಕೆ ಬದಲು ನಾನು ವೆಂಕಟೇಶ್ ಶೇರ್ನೇ ಆಡಿಸ್ತೀನಿ, ಏನೋ ಹೆಂಗೋ ಒಂದು ಆಡ್ಕೊಂಡು ಹೋಗ್ಲಿ ಅಂತ. ರೊಮಾರಿಯೋ ಶೆಫರ್ಡ್ ಬದಲು ಡಫಿ ಆಡ್ಬೋದು. ನಿಮ್ಮ ಮನಸ್ಸಿಗೆ ಮರಿದ್ರೆ ಕಮೆಂಟ್ಸ್ ಹೇಳಿ. ಯಾಕಂದ್ರೆ ಬೌಲಿಂಗ್ ಅಲ್ಲಿ ಈ ತರ ಸ್ಲೋ ಪಿಚಸ್ ಇರ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ರೊಮಾರಿಯೋ ಶೆಫರ್ಡ್. ಬಟ್ ಬ್ಯಾಟಿಂಗ್ ಅಂತ ಬಂದ್ರೆ ಅವ್ರ ಕಾಲ್ ಮೂವ್ ಆಗ್ತಾನೆ ಇಲ್ಲ. ಒಂದ್ ಹತ್ರ ಈ ರಸಲ್ ನಾವೆಲ್ಲ ಫಸ್ಟ್ ಹೆಂಗೆ ಶಿರಾಜ್ ವೈಡ್ ಯಾರ್ಕಾರ ಹಾಕಿ ಕಟಾಕ್ತಿದ್ರು, ಆ ತರ ವೈಡ್ ಯಾರ್ಕಾರೋ ಅದೇನೋ ಒಂದ್ ಮಾಡಿದ್ರೆ ಅವ್ರ ಕಾಲೇ ಮೂವ್ ಆಗ್ತಿಲ್ಲ. ಮುಂದೆ ಹಿಂದೆ ಹೊಡಿಯೋದು, ಇಲ್ಲ ಆ ಕಡೆ ಈ ಕಡೆ ಮೂವ್ ಮಾಡಿ ಹೊಡಿಯೋದು ಯಾವ್ದು ಇಲ್ಲ. ಸ್ಲಾಟ್ ಬಿದ್ರೆ ಮಾತ್ರ ರೊಮಾರಿಯೋ ಶೆಫರ್ಡ್ ಹೊಡಿಯೋದು. ಸೊ ಬೆಟರ್ ಅವ್ರನ್ನ ಕುಳಿಸ್ಬಿಟ್ಟು ಡಫಿ ಆಡಿಸಿದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಬೌಲಿಂಗು. ಇಲ್ಲ ಬೌಲಿಂಗ್ ಆಲ್ರೆಡಿ ಚೆನ್ನಾಗಿದೆ ಅಂದ್ರೆ ಜಾರ್ಡನ್ ಕಾಕ್ಸ್, ಇನ್ನೂ ಒಂದಿಬ್ರು ಫಾರಿನ್ ಪ್ಲೇಯರ್ಸ್ ಬ್ಯಾಟರ್ಸ್ ನರ್ಸ್ ಕೂಡ ನನ್ಗೆ ಓಕೆ ರೊಮಾರಿಯೋ ಶೆಫರ್ಡ್ ಬದಲು. ಬಟ್ ಬೇಡ, ಎಷ್ಟು ಚೋಕ್ ಆಗ್ತಾ ಇತ್ತು ಇವತ್ತು ಅಂದ್ರೆ, ಬೇರೆ ಯಾವುದೇ ಒಂದು ಬೌಲರ್ ಆಗಿದ್ರು ನಾವು ಇವತ್ತು ಸೋಲ್ತಾ ಇದ್ವಿ. ಆ ಬೌಲರ್ ಅಲ್ಲಿ 3 ವೈಡು, ಒಂದು ನೋ ಬಾಲ್ ಹಾಕಿನೂ ಒಂದು 4 ಹೋಗಿಲ್ಲ 6 ಹೋಗಿಲ್ಲ ಅಂದಾಗ ಹೆಂಗಿರುತ್ತೆ. ಎನಿವೇ ಗೆದ್ರು. ಬಟ್ ಭುವನೇಶ್ವರ್ ಕುಮಾರ್ ಹ್ಯಾಟ್ಸ್ ಆಫ್. ಯಾಕಂದ್ರೆ ಬೌಲಿಂಗ್ ಅಲ್ಲಿ ಅಷ್ಟು ಸಕ್ಕತ್ತ ಆಡಿ, ಬ್ಯಾಟಿಂಗ್ ಅಲ್ಲಿ ಬಂದ್ ಫಸ್ಟ್ ಬಾಲೇ 6, ಅದು ಆ ತರ ಪ್ರೆಷರ್ ಸಿಚುವೇಶನ್ ಅಲ್ಲಿ ಆ ತರ ಒಂದು ಟಫ್ ಪಿಚ್ ಅಲ್ಲಿ ಹೊಡೆದಿದ್ದಂತೂ ಯಪ್ಪ ಸ್ವಾಮಿ, ನಿಜವಾಗ್ಲೂ ಇದ್ದಿದ್ ಪ್ರೆಷರ್ ಫುಲ್ ಡೌನ್ ಮಾಡ್ಬಿಟ್ಟು ಆಮೇಲೆ ಲಾಸ್ಟ್ 2 ರನ್ ಓಡಿದ್ರು. ಎಲ್ಲೋ ಸೂಪರ್ ಓವರ್ ಹೋಗ್ಬಿಡುತ್ತೆ ಅನ್ಕೊಂಡಿದ್ದೆ, ಹೆಂಗೋ ಓಡಿದ್ರು. ಏನೋ ಒಂದ್ ರೇಂಜ್ ಅಲ್ಲಿ ಗೆದ್ದಿದ್ದಾರೆ. ಬಟ್ ಇದು RCB ಗೆದ್ರು ಅನ್ನೋದಕ್ಕಿಂತ ಮುಂಬೈ ಅವರು ಈ ಗೆಲುವನ್ನು ಕೊಟ್ರು ಅಂತಾನೆ ಹೇಳ್ಬೋದು. ಅಷ್ಟು ವೈಡು, ಅಷ್ಟು ನೋ ಬಾಲ್ಸ್, ಆ ತರ ಲಾಸ್ಟ್ ಓವರ್ ಅಷ್ಟೊಂದು ಇದು ಮಾಡಿ ಹಾಕಿದ್ದು. ನಾರ್ಮಲ್ 6 ಲೀಗಲ್ ಡೆಲಿವರಿ ಹಾಕಿದ್ರೇನೆ ನಾವು ಸೋಲ್ತಿದ್ವಿ ಅಂತಾನೆ ಅನ್ಸುತ್ತೆ.
ತುಂಬಾ ವರ್ಸ್ಟ್. ಈ ತರ ಎಲ್ಲ ಆಡಿದ್ರೆ ಟಾಪ್ 2 ಟಾಪ್ 3 ಅಲ್ಲಿ ಇದ್ರು ನೀವು ಹೆಲ್ಮೆಟ್ ಆಗೋದಂತೂ ನಿಜ. ಇದು ಹಿಂಗ್ ಆಡಿದ್ರೆ ಸರಿ ಬರಲ್ಲ. ಟೀಮ್ ಅಲ್ಲಿ ಚೇಂಜಸ್ ಬೇಕೇ ಬೇಕು. ಅಷ್ಟೇ ಈ ಮ್ಯಾಚ್ ಬಗ್ಗೆ ನನ್ಗೆ ಏನ್ ಮಾತಾಡಕ್ಕೆ ಒಂಥರ ಇಷ್ಟನೇ ಆಗ್ತಿಲ್ಲ. ಬೌಲಿಂಗ್ ಅಷ್ಟು ಸಕ್ಕತ್ತಾಗಿ ಮಾಡಿದ್ರು, ಬಟ್ ಬ್ಯಾಟಿಂಗ್ ಅಂತೂ ಫುಲ್ ಡಿಸಪಾಯಿಂಟ್ಮೆಂಟ್. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇದೇ ಪ್ಲೇಯಿಂಗ್ ಲೆವೆನ್ ನೀವು ನೋಡ್ತೀರಾ, ವಿನ್ನಿಂಗ್ ಕಾಂಬಿನೇಷನ್ ಅಂದ್ಬಿಟ್ಟು ಇದರಲ್ಲೇ ಹೋಗಕ್ ನಿಮ್ಗೆ ಇಷ್ಟನಾ, ಇಲ್ಲ ಅಂದ್ರೆ ಚೇಂಜಸ್ ಬೇಕು ಅಂತ ಹೇಳ್ತೀರಾ? ಮರಿದ್ರೆ ಕಮೆಂಟ್ಸ್ ಹೇಳಿ. ಬಟ್ ನನಗಂತೂ ರೊಮಾರಿ ಶೆಫರ್ಡ್, ಜಿತೇಶ್ ಶರ್ಮಾ ಅಂತೂ ಸಖತ್ ವರ್ಸ್ಟ್ ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಅವರಿಂದ ಸೋಲೋ ತರ ಆಗ್ತಿದೆ ಟೀಮು. ಗೆಲ್ಲೋದಂತೂ ಬೇಡ, ಬಾಲ್ ತಿಂತಿದ್ದಾರೆ. ಇವತ್ತು ಜಿತೇಶ್ ಶರ್ಮಾ ಒಂದ್ ರೇಂಜ್ ಆಡಿದ್ರು ಅಂದ್ರೆ ಬೇಕಿಲ್ದೇ ಇರೋ ಶಾಟ್ ಅದು. ಒಂದ್ 6 ಬಂದ್ಮೇಲೆ ಆರಾಮಾಗಿ ಒಂದ್ ಸಿಂಗಲ್ ಡಬಲ್ ಆಡ್ಕೊಂಡಿರ್ಬೋದಿತ್ತು. ಬೇಕಾ ಬಿಟ್ಟಿ ಶಾಟ್ ಹೊಡೆದಿ ಔಟ್ ಆಗಿ ಜಿತೇಶ್ ಶರ್ಮಾ. ಅಲ್ಲಿಂದ ಟಿಮ್ ಡೇವಿಡ್ ಬಂದು ಔಟ್ ಆದ್ಮೇಲೆ ಇನ್ನೂ ಪ್ರೆಷರ್ ಆಗೋಯ್ತು. ಸೊ ಫಸ್ಟ್ ನೀವು ರೊಮಾರಿ ಶೆಫರ್ಡ್ನ ಆಡಿಸ್ಬೇಕು ಅಂದ್ರೆ ಬೆಟರು ಟಿಮ್ ಡೇವಿಡ್ ಆರ್ ಜಿತೇಶ್ ಶರ್ಮಾ ಇವ್ರಿಗೆ ಮುಂಚೆನೆ ರೊಮಾರಿ ಶೆಫರ್ಡ್ನ ಕಳಿಸಿ. ರಜತ್ ಪತಿದಾರ್ ಔಟ್ ಆಗಿದ ತಕ್ಷಣ ಕೃಣಾಲ್ ಪಾಂಡೆ ಬರ್ತಾರೆ. ಅವರು ಯಾರೋ ಒಬ್ರು ಔಟ್ ಆಗಿದ ತಕ್ಷಣ ನೀವು ರೊಮಾರಿ ಶೆಫರ್ಡ್ನ ಕಳಿಸ್ಬಿಟ್ಟು ಹೋಗಿ ಗುದ್ದಪ್ಪ, ನಿನ್ಗೆ ಇಷ್ಟ ಬಂದಂಗೆ ಗುದ್ದು, ನಿನ್ ಡಕ್ಔಟ್ ಆದ್ರೂ ಪರವಾಗಿಲ್ಲ ಅಂತ ಬಿಟ್ಬಿಡಿ. ಯಾಕಂದ್ರೆ ಅವ್ರು ಫ್ರೀ ಆಗಿ ಆಡ್ತಾರೆ. ಇವಾಗ ಹೆಂಗಾಗ್ತಿದೆ ಅಂದ್ರೆ ರೊಮಾರಿ ಶೆಫರ್ಡ್ ನಮ್ಮ ಫಿನಿಶರ್ ನೀವು ಇಟ್ಕೊಂಡಿದ್ದೀರಾ, ಟಿಮ್ ಡೇವಿಡ್ ಎಲ್ಲ ಔಟ್ ಆಗ್ಬಿಟ್ಟಿರ್ತಾರೆ. ರೊಮಾರಿ ಶೆಫರ್ಡ್ ಏನ್ ಮಾಡ್ತಾರೆ, ನಾನು ಹೊಡೆದ್ರೆ ಔಟ್ ಆಗ್ಬಿಡ್ತೀನಿ, ಔಟ್ ಆದ್ರೆ ಯಾರು ಇಲ್ಲ, ಏನ್ ಮಾಡೋದು ಅನ್ನೋ ಒಂದು ಬೈದಲೆ ತಡದಾಡಿ 4 ರನ್ನು 3 ರನ್ ಆಡ್ಕೊಂಡ್ಬಂದು ತುಂಬಾ ಪ್ರೆಷರ್ ತಲೆ ಮೇಲೆ ಹಾಕೊಂಡು ಸೋಲ್ತಾ ಇದ್ದಾರೆ. ಇದು ಬೇಡ. ಪ್ಲೀಸ್ ನಿಮ್ಮ ಅನಿಸಿಕೆ ಮರಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಯಾಕಂದ್ರೆ ಟೀಮ್ ಚೇಂಜಸ್ ಬೇಕೇ ಬೇಕು. ನೆಕ್ಸ್ಟ್ ಇರೋ 3 ಪಂದ್ಯ 3 ಗೆದ್ರೇನೆ ನಮ್ಗೆ ಟಾಪ್ 2 ಬರುತ್ತೆ. 3 ನೀವು 2 ಸೋಲೋದು 1 ಸೋಲೋದು ಹಂಗ್ ಮಾಡಿದ್ರೆ ಕನ್ಫರ್ಮ್ ಎಲಿಮಿನೇಟರ್ ಆಡ್ತಾರೆ. ಎಲಿಮಿನೇಟರ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾರ್ಮಲ್ ಬೌಲರ್ ಯಾರೇ ಆಗಿದ್ರು ಮುಂಬೈ ಅವ್ರು ಗೆಲ್ತಿದ್ರು. ಆ ಬೌಲರ್ ತುಂಬಾ ಪ್ರಯತ್ನ ಪಟ್ಟು RCB ಗೆಲ್ಸಿದ್ದಾರೆ. ಯಾಕಂದ್ರೆ ಲಾಸ್ಟ್ 1 ರನ್ ನೋಡ್ಬೇಕಾದ್ರೂ ಕೂಡ ಅವ್ರ ಕೈಗೆ ಬಂತು ಬಾಲು, ಅದನ್ನ ಬಿಟ್ಬಿಟ್ಟು 2 ರನ್ ಓಡಿಸಿ ಗೆಲ್ಸಿದ್ದಾರೆ. ತುಂಬಾ ಖುಷಿ ಆಯ್ತು ಬಾವ ಅವರು ಆಡಿದ್ದು ರೀತಿ ನೋಡಿ. ನೆಕ್ಸ್ಟ್ ಮ್ಯಾಚ್ ಇಂದ ಕಂಪಲ್ಸರಿ ಚೇಂಜಸ್ ಬೇಕೇ ಬೇಕು. ಸೊ ಯಾರನ್ನ ಚೇಂಜ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ಸಿಗೋಣ. ಬಾಯ್.